ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇತ್ತ ಮಂಗಳೂರಿನಲ್ಲೂ ಮುಂಗಾರು ಮಳೆಯ ಅಬ್ಬರ ಮುಂದುವರಿತಾ ಇದೆ. ನಗರದ ಜ್ಯೋತಿ ಸರ್ಕಲ್ ಇದೀಗ ಸಂಪೂರ್ಣವಾಗಿ ಕೆರೆಯಂತೆ ಮಾರ್ಪಾಡಾಗಿದೆ. ರಸ್ತೆ ಮೇಲೆ ನೀರು ನದಿಯಂತೆ ಹರಿದು ಹೋಗ್ತಾ ಇದೆ. ನೀರು ಹರಿಯೋದಕ್ಕೆ ಸರಿಯಾದಂತಹ ಚರಂಡಿ ವ್ಯವಸ್ಥೆ ಇಲ್ಲದೆ ಸಮಸ್ಯೆ ಎದುರಾಗ್ತಾ ಇದೆ. ಹೀಗಾಗಿ ಮಳೆಗಾಲ ಎದುರಿಗೆ ಬರುವಂತಹ ಸಂದರ್ಭದಲ್ಲಿ ಪುರಸಭೆಗಳು ನಗರಸಭೆಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದಿದ್ದರಿಂದಾಗಿ ಇಂತಹ ಒಂದು ಸಮಸ್ಯೆಗಳು ಎದುರಿಗೆ ಬರುತ್ತವೆ. ಸರಾಗವಾಗಿ ನೀರು ಹರಿದು ಹೋಗೋದಕ್ಕೆ ವ್ಯವಸ್ಥೆ ಮಾಡದೇ ಇದ್ದಿದ್ದಕ್ಕೆ ರಸ್ತೆಗಳು ಇದೀಗ ಕೆರೆಯಂತೆ ಮಾರ್ಪಾಡಾಗಿವೆ. ಮಂಗಳೂರಿನಲ್ಲಿ ಬೆಳಗಿನಿಂದ ಮಳೆ ಆರ್ಭಟ ಜೋರಾಗಿದೆ. ಮಂಗಳೂರಿನ ಜ್ಯೋತಿ ವೃತ್ತ ಅಂದ್ರೆ ಜ್ಯೋತಿ ಬಸ್ ಸ್ಟ್ಯಾಂಡ್ ಏನಿದೆ ಇದು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದನ್ನ ಗಮನಿಸಬಹುದು. ಇದು ಜ್ಯೋತಿ ವೃತ್ತ ಇವತ್ತು ಬೆಳಗಿನಿಂದ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ. ಬೇರೆ ಬೇರೆ ಭಾಗದಲ್ಲಿ, ಪ್ರಮುಖವಾಗಿ ಮಂಗಳೂರು ನಗರ ಭಾಗದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ನಿರಂತರವಾಗಿ ಮಳೆ ಅಂತ ಹೇಳ್ಬೋದು. ಹಾಗಾಗಿ ಅನೇಕ ಪ್ರದೇಶಗಳು, ಅದು ಕರಂಗಳಪಾಡಿ ಆಗಿರ್ಬೋದು, ಬನ್ಸ್ ಹಾಸ್ಟೆಲ್ ಸೇರಿದಂತೆ ಜ್ಯೋತಿ ವೃತ್ತ, ಬೇರೆ ಬೇರೆ ಭಾಗದಲ್ಲಿ ಈ ಕೃತಕ ನೆರೆಯ ಒಂದು ವಾತಾವರಣ ನಿರ್ಮಾಣ ಆಗಿದೆ. ರಸ್ತೆಗಳು ನದಿಯ ರೀತಿ ಪರಿವರ್ತನೆ ಆಗಿದೆ. ರೆಡ್ ಅಲರ್ಟ್ ಅನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಘೋಷಣೆ ಮಾಡಲಾಗಿತ್ತು. ಇವತ್ತು ಭಾರಿ ಮಳೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಆಯಿತು. ಅದಕ್ಕೆ ಪೂರಕವಾಗಿ ಮಳೆ ಆಗ್ತಾ ಇದೆ, ಬಿಡದೆ ಮಳೆ ಆಗ್ತಾ ಇದೆ. ಜನ ಒಂಥರ ಹೈರಾಣಾಗಿ ಹೋಗಿದ್ದಾರೆ. ಯಾಕಂದ್ರೆ ಇದೇನು ನಿಜವಾಗ್ಲೂ ಮಳೆಗಾಲ ಬಂತ ಅಂದ್ರೆ ಮುಂಗಾರು ಪ್ರವೇಶ ಆದ್ಮೇಲೆ ಇಂಥ ಚಿತ್ರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ. ಆದ್ರೆ ಮೇ ತಿಂಗಳಲ್ಲೇ ಈ ರೀತಿಯ ಮಳೆ ಆಗ್ತಾ ಇದೆ. ಇನ್ನು ಹಾಗಾದ್ರೆ ಮುಂಗಾರು ಪ್ರವೇಶ ಆದ್ಮೇಲೆ ನಮ್ಮ ಗತಿ ಏನು ಅನ್ನೋ ರೀತಿಯ ಆತಂಕಕ್ಕೂ ಕೂಡ ಜನ ಈಗ ಒಳಗಾಗಿದ್ದಾರೆ. ಬೆಳಗ್ಗೆಯಿಂದ ಮಳೆಯ ಚಿತ್ರಣ ಇದು. ಈ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಅನೇಕ ಪ್ರದೇಶ ರಸ್ತೆಯಲ್ಲಿ ನೀರು ನುಗ್ಗಿದಂತ ಪರಿಣಾಮದಿಂದ ಈ ಅನೇಕ ಪ್ರದೇಶಗಳಲ್ಲಿ ವಾಹನ ಸವಾರರಿಗೆ ಸಂಚಾರ ಮಾಡೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ. ಪ್ರಮುಖವಾಗಿ ಟೂ ವೀಲರ್ ವೆಹಿಕಲ್ಸ್ ಏನಿದೆ, ಈ ಟೂ ವೀಲರ್ ವೆಹಿಕಲ್ಸ್ ಈ ತರ ಮುಳುಗಡೆ ಆದಂತಹ ವಾತಾವರಣದಲ್ಲಿ ಅವರಿಗೆ ಅದನ್ನ ಚಲಾಯಿಸೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ. ಒಳಗಡೆ ನೀರು ನುಗ್ಗಿದ್ರೆ ವಾಹನ ಬಂದ್ ಬೀಳುವಂಥದ್ದು, ಇಂಥದ್ದೆಲ್ಲ ವಾತಾವರಣ ಇದೆ. ಮತ್ತು ಇದು ಜ್ಯೋತಿ ಬಸ್ ಸ್ಟ್ಯಾಂಡು. ಇಲ್ಲಿ ಈಗ ಸ್ವಲ್ಪ ಮಳೆಯಿಂದ ಕಾರಣದಿಂದಾಗಿ ಸ್ವಲ್ಪ ನೀರು ಕಮ್ಮಿ ಆಗಿದೆ. ಆಗ ಧಾರಾಕಾರವಾಗಿ ಮಳೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಆ ಬಸ್ ಸ್ಟ್ಯಾಂಡ್ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತವಾಗಿತ್ತು. ಈಗಲೂ ಕೂಡ ಅಂಥದ್ದೇ ಒಂದು ಪರಿಸ್ಥಿತಿ ಕೂಡ ಇದೆ. ಅನೇಕ ಮನೆಗಳಿಗೆ ಮತ್ತು ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದೆ. ತಗ್ಗು ಪ್ರದೇಶದಲ್ಲಿ ಇಂಥದ್ದೇ ಒಂದು ವಾತಾವರಣ ಇದೆ. ಇವತ್ತು ಬಹುತೇಕ ಮಂಗಳೂರು ಇದೇ ತರ ಇದೆ. ಒಂದು ರೀತಿ ಕಾರ್ಮೋಡದ ವಾತಾವರಣ. ಇದು ಸಂಜೆನೋ ಬೆಳಿಗ್ಗೆನೋ ಅಂತ ಗೊತ್ತಾಗ್ತಾ ಇಲ್ಲ. ಆ ರೀತಿ ಬೆಳಗಿನಿಂದಲೇ ವಾತಾವರಣ ಇದೆ. ನಾಳೆ ಕೂಡ ಇದೇ ರೀತಿಯ ಮಳೆ ಆಗುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ತಗ್ಗು ಪ್ರದೇಶದ ಜನರು, ನದಿ ತೀರದ ಜನರು, ಸಮುದ್ರ ತೀರದ ಜನರು ಎಚ್ಚರಿಕೆ ವಹಿಸಬೇಕು ಅಂತ ಜಿಲ್ಲಾಡಳಿತ ಒಂದು ಸೂಚನೆಯನ್ನ ಕೂಡ ನೀಡಿದೆ. ಕ್ಯಾಮರಾ